ಎಲ್ಲರಿಗೂ ನಮಸ್ಕಾರ. ನಾನು ದೀಕ್ಷಾ. ನಾನು ಭಾನು. ನಾವಿಬ್ಬರು 8ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಹಾರಕ. ನಾವು ಈ ವರ್ಷದಲ್ಲಿ ಬರುವ NMMS ಸ್ಪರ್ಧಾ ಯಶಸ್ಸು ಜಿಮ್ಯಾಟ್ ನಲ್ಲಿ ಬರ್ತಕ್ಕಂತ ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಗಳನ್ನು ನೀಡುತ್ತಿದ್ದೇವೆ. ಆ ಪ್ರಶ್ನೆಗಳನ್ನು ನಾವು ಉತ್ತರಿಸಲು ಹಲವಾರು ಸಂಖ್ಯೆಗಳು ನಮಗೆ ಪರಿಕಲ್ಪನೆ ಇರಬೇಕು. ಅವು ಯಾವ್ಯಾವು ಅಂತ ಭಾನು ಹೇಳ್ತೀಯಾ? ಹಾ, ಖಂಡಿತ ಹೇಳ್ತೀನಿ. ಜಿಮ್ಯಾಟ್ ನ ಕಲಿಸ್ಲಿಕ್ಕೆ ಅನೇಕ ಮೂಲ ಪರಿಕಲ್ಪನೆಗಳು ಬೇಕು. ಅವುಗಳೆಂದರೆ ಸ್ವಾಭಾವಿಕ ಸಂಖ್ಯೆಗಳು n = 1, 2, 3 ಇತ್ಯಾದಿ. ಪೂರ್ಣ ಸಂಖ್ಯೆಗಳು w = 0, 1, 2, 3 ಇತ್ಯಾದಿ. ಪೂರ್ಣಾಂಕಗಳು z = -3, -2, -1, 0, +1, +2, +3 ಇತ್ಯಾದಿ. ಹಾಗೂ ವರ್ಗ ಸಂಖ್ಯೆಗಳು 1 ರಿಂದ 30ರವರೆಗೆ ಎಂದರೆ 1 ಸ್ಕ್ವೇರ್ 1 = 1, 2 ಸ್ಕ್ವೇರ್ = 4, 3 ಸ್ಕ್ವೇರ್ = 9, ಹಾಗೆ 10 ಸ್ಕ್ವೇರ್ = 100. ಕನಿಷ್ಠ 30 ಸ್ಕ್ವೇರ್ ತನಕ ನಾವು ಕಲಿತಿರಬೇಕು. ಹಾಗೂ ಘನ ಸಂಖ್ಯೆಗಳು 1³ = 1, 2³ = 8, 3³ = 27, 4³ = 64, 5³ = 125, 15 ಸ್ಕ್ವೇರ್ ತನಕ ನಾವು ಕನಿಷ್ಠ ಕಲ್ತಿರಬೇಕು. ಕನಿಷ್ಠ 15 ಕ್ಯೂಬ್ ವರೆಗೆ ನಾವು ಕಲ್ತಿರಬೇಕು. ಹಾಗೂ ಅವಿಭಾಜ್ಯ ಸಂಖ್ಯೆಗಳನ್ನು ಕಲ್ತಿರಬೇಕು. ಅವಿಭಾಜ್ಯ ಸಂಖ್ಯೆಗಳು ಅಂದರೆ 2, 3, 5, 7, 11, 13, 17 ಇತ್ಯಾದಿಗಳನ್ನು ಕಲ್ತಿರಬೇಕು. ಬಿಟ್ಟು ಇನ್ನೇನಾದ್ರು ವಿಶೇಷ ಸಂಖ್ಯೆಗಳಿದೆ ಹೇಳ್ತೀಯಾ ದೀಕ್ಷಾ? ಕೂಡ ಸರಿ ಹೇಳ್ತೀನಿ. ಈಗ ತ್ರಿಭುಜ ಸಂಖ್ಯೆಯನ್ನು ಕಲ್ತ್ಕೊಳ್ಳೋಣ. ಮೊದಲಿಗೆ ತ್ರಿಭುಜ ಸಂಖ್ಯೆಗಳು, ಟ್ರಯಾಂಗುಲರ್ ನಂಬರ್. ಈ ತ್ರಿಭುಜ ಸಂಖ್ಯೆಗಳನ್ನು ಕಂಡುಹಿಡಿಯಲು ಒಂದು ಸೂತ್ರವಿದೆ. ಅದೆಂದರೆ n(n+1)/2. ಈ ಸೂತ್ರಕ್ಕೆ ನಾವು ಒಂದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 1 × 1+1/2 = 1 × ಈ 1+1 ಅನ್ನು ಕೂಡಿದಾಗ 2 ಬರುತ್ತದೆ, /2. 2 ಕ್ಯಾನ್ಸಲ್, ಉಳಿಯೋದು 1. ಈ ಸೂತ್ರಕ್ಕೆ n = 2 ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 + 2 2 × 2+1 ಕೂಡಿದಾಗ 3 ಬರುತ್ತದೆ, /2. 2 ರಿಂದ ಭಾಗಿಸಿದಾಗ ನಮಗೆ 3 ಬರುತ್ತದೆ. ಈ ಸೂತ್ರಕ್ಕೆ ನಾವು 3 ಸಬ್ಸ್ಟಿಟ್ಯೂಟ್ ಮಾಡಿದಾಗ 3 + 1/2 3 × 3+1 ಕೂಡಿದಾಗ 4 ಬರುತ್ತದೆ, /2. 2 1 2 2 3 6 ಬರುತ್ತದೆ. ಈ ಸೂತ್ರಕ್ಕೆ ನಾವು 4 ಸಬ್ಸ್ಟಿಟ್ಯೂಟ್ ಮಾಡಿದಾಗ 4 + 1/2 = 4 × 4+1 = 5, /2. 2 1 2 2 2 5 10. ನಮಗೆ ಬಂದಿರುವ ತ್ರಿಭುಜ ಸಂಖ್ಯೆಗಳು 1, 3, 6, 10 ಇತ್ಯಾದಿಗಳು. ನೀವು ಮುಂದಿನ ಸಂಖ್ಯೆಗಳನ್ನು ಈ ನಮ್ಮ ಸೂತ್ರದ ಮೂಲಕ ಹಾಕಿ ಮುಂದಿನ ಸಂಖ್ಯೆಗಳನ್ನು ನೀವು ತಿಳಿದುಕೊಳ್ಳಿ. ಜಿಮ್ಯಾಟಿಗೆ ಬೇಕಾದಂತ ಮುಖ್ಯ ಸಂಖ್ಯೆ ಷಡ್ಭುಜ ಸಂಖ್ಯೆಗಳು, ಹೆಕ್ಸಾಗಾನಲ್ ನಂಬರ್ಸ್. ಈ ಸಂಖ್ಯೆಗಳನ್ನು ಕಂಡುಹಿಡಿಯಲು ಒಂದು ಸೂತ್ರವಿದೆ. 3n(n−1 + 1). ಈ ಸೂತ್ರಕ್ಕೆ ನಾವು 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ 3 × 1 1 - 1 + 1, 0 × 1ರಲ್ಲಿ 1 ಕಳೆದ್ರೆ 0 ಬರುತ್ತೆ, +1. 0 × 3 = 0 +1, 0 + 1 = 1. ಈ ಸೂತ್ರಕ್ಕೆ ನಾವು 2 ಸಬ್ಸ್ಟಿಟ್ಯೂಟ್ ಮಾಡಿದಾಗ 3 × 2 2 - 1 + 1, 3 2 6, 2ರಲ್ಲಿ 1 ಕಳೆದ್ರೆ 1 +1, 6 1 6 +1, 6 + 1 7. ಈ ಸೂತ್ರಕ್ಕೆ ನಾವು n = 3 ಸಬ್ಸ್ಟಿಟ್ಯೂಟ್ ಮಾಡಿದಾಗ 3 × 3 3 - 1 + 1, 3 3 9, 3ರಲ್ಲಿ 1 ಕಳೆದ್ರೆ 2 +1 = 9 2 18 + 1, 18 + 1 = 19.
ನಾವು ಕಂಡುಹಿಡಿದಿರುವ ಷಡ್ಭುಜ ಸಂಖ್ಯೆಗಳು 1, 7, 19 ಇತ್ಯಾದಿ. ನೀವು ಮುಂದಿನ ಸಂಖ್ಯೆಗಳನ್ನು ಈ ಸೂತ್ರದ ಮೂಲಕ ಬಳಸಿ ಕಂಡುಹಿಡಿದುಕೊಳ್ಳಿ. ಜಿಮ್ಯಾಟಿಗೆ ಬೇಕಾದಂತಹ ವಿರಹಾಂಕ ಸಂಖ್ಯೆಗಳ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ. ವಿರಹಾಂಕ ನಂಬರ್ಸ್. ಮೊದಲಿಗೆ 2 ಸಂಖ್ಯೆಗಳನ್ನು ತೆಗೆದುಕೊಳ್ಳಬೇಕು. ಮುಂದಿನ ಸಂಖ್ಯೆ ಬೇಕೆಂದರೆ 3ಕ್ಕೆ 2 ಕೂಡಿದಾಗ ಎಷ್ಟು ಬರುತ್ತದೆ? 5. ಈ 5ಕ್ಕೆ ಹಿಂದಿನ ಸಂಖ್ಯೆ 3. 5 3 ಕೂಡಿದಾಗ ಎಷ್ಟು ಬರುತ್ತದೆ ಬಾನು? 8. ಈ 8ಕ್ಕೆ 5 ಕೂಡಿದಾಗ ಎಷ್ಟು ಬರುತ್ತದೆ ಬಾನು? 13. ಈ 13ಕ್ಕೆ 8 ಕೂಡಿದಾಗ ನಮಗೆ 21 ಬರುತ್ತದೆ. 21 ಕೂಡ ವಿರಹಾಂಕ ಸಂಖ್ಯೆ ಆಗಿದೆ. ಮುಂದೂ ಕೂಡ ಹಲವಾರು ವಿರಹಾಂಕ ಸಂಖ್ಯೆಗಳು ಬರುತ್ತದೆ. ಉದಾಹರಣೆ 2 ತೆಗೆದುಕೊಳ್ಳೋಣ. ಮೊದಲಿಗೆ 2 ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ. 1ಕ್ಕೆ 1 ಕೂಡಿದಾಗ 2 ಬರುತ್ತದೆ. ಈ 2ಕ್ಕೆ 1 ಕೂಡಿದಾಗ 3 ಬರುತ್ತದೆ. 3ಕ್ಕೆ 2 ಕೂಡಿದಾಗ 5 ಬರುತ್ತದೆ. ಈ 5ಕ್ಕೆ 3 ಕೂಡಿದಾಗ 8 ಬರುತ್ತದೆ. ಈ 8ಕ್ಕೆ ಅದರ ಹಿಂದಿನ ವಿರಹಾಂಕ ಸಂಖ್ಯೆಯನ್ನು ಕೂಡಿದಾಗ 13 ಬರುತ್ತದೆ. ಹೀಗೆ ಹಲವಾರು ವಿರಹಾಂಕ ಸಂಖ್ಯೆಗಳು ಬರುತ್ತವೆ. ಜಿಮ್ಯಾಟಿಗೆ ಇನ್ನೊಂದು ಪರಿಕಲ್ಪನೆ ಎಂದರೆ ಮೊದಲ n ಬೆಸ ಸಂಖ್ಯೆಗಳ ಮೊತ್ತ. ಬೆಸ ಸಂಖ್ಯೆಗಳು 1, 3, 5, 7, 9, 11, 13 ಇತ್ಯಾದಿ. ಮೊದಲನೇ 2 ಬೆಸ ಸಂಖ್ಯೆಗಳ ಮೊತ್ತ 4. ಹಾಗೆ ಮೊದಲನೇ 3 ಬೆಸ ಸಂಖ್ಯೆಗಳನ್ನು ಬರೆದುಕೊಂಡು ಅವುಗಳನ್ನು ಕೂಡಿದಾಗ 9 ಬರುತ್ತದೆ. ಹಾಗೆ ಮೊದಲನೇ 4 ಬೆಸ ಸಂಖ್ಯೆಗಳನ್ನು ಬರೆದುಕೊಂಡು ಕೂಡಿದಾಗ 16 ಬರುತ್ತದೆ. ಹೀಗೆಯೇ n ಸ್ಕ್ವೇರ್ ಈ ಸೂತ್ರಕ್ಕೆ ಇದನ್ನು n ಸ್ಕ್ವೇರ್ ಸೂತ್ರದ ಸಹಾಯದಿಂದ ಸುಲಭವಾಗಿ ಲೆಕ್ಕಿಸಬಹುದು. ಈಗ 2 ತೆಗೆದುಕೊಳ್ಳೋಣ. n ಬದಲಿಗೆ 2 ಆದೇಶಿಸಿದಾಗ n ಸ್ಕ್ವೇರ್ ಎಂದರೆ 4. ಹಾಗೆಯೇ 3 ಬೆಸ ಸಂಖ್ಯೆಗಳ ಮೊತ್ತವನ್ನು ತಿಳಿದುಕೊಳ್ಳಬೇಕೆಂದರೆ n ಜಾಗದಲ್ಲಿ 3 ಆದೇಶಿಸಿದಾಗ 3 ಸ್ಕ್ವೇರ್ ಎಂದರೆ 9. ಹಾಗೆಯೇ 5 ಬೆಸ ಸಂಖ್ಯೆಗಳ ಮೊತ್ತಗಳನ್ನು ಕೂಡಬೇಕೆಂದರೆ n ಜಾಗದಲ್ಲಿ 5 ಆದೇಶಿಸಿದಾಗ 5 ಸ್ಕ್ವೇರ್ ಎಂದರೆ 25. ಇದೇ ರೀತಿ ನೀವು ಸಹ ಲೆಕ್ಕಿಸಿ ಅರ್ಥೈಸಿಕೊಳ್ಳಿ. ಜಿಮ್ಯಾಟಿಗೆ ಇನ್ನೂ ಮೂಲ ಪರಿಕಲ್ಪನೆ ಎಂದರೆ ಮೊದಲ n ಸರಿ ಸಂಖ್ಯೆಗಳ ಮೊತ್ತ. ಸರಿ ಸಂಖ್ಯೆಗಳು 2, 4, 6, 8, 10, 12, 14 ಇತ್ಯಾದಿ. ಮೊದಲನೇ 2 ಸರಿ ಸಂಖ್ಯೆಗಳನ್ನು ತೆಗೆದುಕೊಂಡು ಕೂಡಿದಾಗ 6 ದೊರೆಯುತ್ತದೆ. ಹಾಗೆಯೇ ಮೊದಲನೇ 3 ಸರಿ ಸಂಖ್ಯೆಗಳನ್ನು ಕೂಡಿದಾಗ 12 ದೊರೆಯುತ್ತದೆ. ಹಾಗೆಯೇ ಮೊದಲನೇ 4 ಸರಿ ಸಂಖ್ಯೆಗಳನ್ನು ಕೂಡಿದಾಗ 20 ಬರುತ್ತದೆ. ಹೀಗೆ ಈ ಸೂತ್ರವು ಮೊದಲ n ಸರಿ ಸಂಖ್ಯೆಗಳ ಕಂಡುಹಿಡಿಯುವ ಸೂತ್ರ. ಈ n ಜಾಗದಲ್ಲಿ 2 ಆದೇಶಿಸಿದಾಗ 2 ಆಫ್ 2 ಪ್ಲಸ್ 1. ನೆಕ್ಸ್ಟ್ ಸ್ಟೆಪ್ಪಿಗೆ 2 ಇಂಟು 2 ಪ್ಲಸ್ 1 ಕೂಡಿದಾಗ 3 ದೊರೆಯುತ್ತದೆ. 2 ಇಂಟು 3 6. ಇಲ್ಲೂ 6 ಬಂದಿದೆ, ಇಲ್ಲೂ 6 ಬಂದಿದೆ. ಹಾಗೆಯೇ ಇಲ್ಲಿ n ಜಾಗದಲ್ಲಿ 3 ಆದೇಶಿಸಿದಾಗ 3 ಆಫ್ 3 ಪ್ಲಸ್ 1. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಾದರೆ 3 ಇಂಟು 4. 3 ಪ್ಲಸ್ 1 4. 3 ಇಂಟು 4 12. ಇಲ್ಲೂ 12 ಬಂದಿದೆ. ಹಾಗೆಯೇ n ಜಾಗದಲ್ಲಿ 4 ಆದೇಶಿಸಿದಾಗ 4 ಆಫ್ 4 ಪ್ಲಸ್ 1. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋದಾದರೆ 4 ಇಂಟು 5. 4 ಪ್ಲಸ್ 1 ಕೂಡಿದಾಗ 5. 4 ಇಂಟು 5 20. ಇಲ್ಲಿ 20 ಬಂದಿದೆ. ಹಾಗೆಯೇ ನೀವು ಅನೇಕ ಲೆಕ್ಕವನ್ನು ಈ ಸೂತ್ರದ ಸಹಾಯದಿಂದ ನೀವು ಲೆಕ್ಕಿಸಬಹುದು. ಇಲ್ಲಿಗೆ ನಾವು ಈ ವಿಡಿಯೋ ಕ್ಲಾಸನ್ನು ಮುಗಿಸುತ್ತಿದ್ದೇವೆ. ಮತ್ತೊಮ್ಮೆ ಈ ವಿಡಿಯೋವನ್ನು ವೀಕ್ಷಿಸಿ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.